ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ 6 ಗಂಟೆಗೆ ಎದ್ದು ನಾನು ನನ್ನ ಮಗ ಹೋಗಿ ನನ್ನ ಮಲ್ಲಿಗೆ ಗಿಡದಲ್ಲಿ ಒಂದು 2 ಮೊಳ ಅಥವಾ 3 ಮೊಳ ಆಗೋಷ್ಟು ದುಂಡು ಮಲ್ಲಿಗೆ ಹೂವು ಸಿಗುತ್ತೆ. ಇದು 7 ಸುತ್ತಿಂದು ಮೊಗ್ಗು ಬಿಡಿಸಿದ್ರೆ ಅಷ್ಟು ಚೆನ್ನಾಗಿ ಅಳ್ಳೋದಿಲ್ಲ. ಇದು ಸ್ವಲ್ಪ ದಪ್ಪ ಇರುತ್ತೆ, ಮುಡ್ಕೊಳ್ಳೋದಕ್ಕೆ ಭಾರ ಇರುತ್ತೆ. ಹಾಗಾಗಿ ನಾವು ಮುಡ್ಕೊಳ್ಳಲ್ಲ, ಇವು ಪೂಜೆಗಷ್ಟೇ ಇಡ್ತೀವಿ. ಯಾಕಂದರೆ 7 ಸುತ್ತಿಂದಾಗಿರೋದ್ರಿಂದ ತುಂಬ ವೆಯ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಮುಡ್ಕೊಳ್ಳೋಕ್ಕಾಗಲ್ಲ. ಸಂಜೆ ಟೈಮ್ ಬಿಡಿಸೋದಿಲ್ಲ, ಬೆಳಗ್ಗೆ ಟೈಮ್ ಬಿಡಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಅರಳಿರ್ತವೆ. ಬಾಗಿಲು ಗಿಡಕ್ಕೂ ಮತ್ತು ಪೂಜೆಗೆಲ್ಲ ತುಂಬ ಚೆನ್ನಾಗಿರ್ತವೆ. ಸ್ವಲ್ಪ ದಪ್ಪನಾಗಿರ್ತಾವಲ್ಲ ಇವು, ಹಾಗಾಗಿ ಬೆಳಗ್ಗೆನೇ ಹೋಗಿ ಬಿಡಿಸ್ಕೊಂಬಂದ್ವಿ. ನನ್ನ ಮಗ ಅಮ್ಮ ನಾನೇ ಏರಿಸ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಏರಿಸ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ನಾನು ಬಾಗಿಲೆಲ್ಲ ಗುಡಿಸ್ಬಿಟ್ಟು ನಾವು ಹೊಸ್ಲು ಸಾರಿಸಿ ಆಮೇಲೆ ತುಳಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಕಿಚನು ಮತ್ತು ದೇವ್ರ ಮನೆ ಎಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸ್ಬಿಟ್ಟು ಹೂವು ಬಿಡಿಸ್ಕೊಂಬಂದ್ವಿ. ನನ್ನ ಮಗಳು ಒಳಗಡೆ ಒಂದು 2 ರೂಮ್ದು ಕಸ ಗುಡಿಸೋದಿತ್ತು, ಗುಡಿಸ್ತಾ ಇದ್ಲು ಅವಳು. ಅಷ್ಟರಲ್ಲಿ ನಾನು ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ತಿಂಡಿಗೆ ಕಾಳುಗಳೆಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಕಡಲೆಕಾಳು, ಹೆಸರು ಕಾಳು ಮತ್ತು ಬಟಾಣಿ, ಸ್ವಲ್ಪ ಕಾಬೂಲ್ ಕಡಲೆ ಇತ್ತು, ಅದನ್ನು 4 ಥರದ ಕಾಳನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ತಿಂಡಿಗೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೆ. ಇದೆಲ್ಲ ನನ್ನ ಮಗ ಹೂವು ಏರಿಸ್ತಾ ಇದ್ದ. ನಾನಿವಾಗ ತುಳಸಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಒಂದು ಲೈಕ್, ಒಂದು ಕಮೆಂಟನ್ನು ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ದೊಡ್ಡದಾಗಿ ಏನೂ ರಂಗೋಲಿ ಹಾಕೋದಿಲ್ಲ, ಈ ಥರ ಚಿಕ್ಕದಾಗಿ ಹಾಕ್ಕೊಳ್ತೀನಿ. ತುಳಸಿ ಗಿಡದ ಮುಂದೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಬಾಗಿಲಲ್ಲಿ ಹಾಕೋದಿಲ್ಲ, ಯಾಕಂದರೆ ಮಕ್ಕಳು ಓಡಾಡ್ತಿರ್ತಾರಲ್ಲ, ಹಾಗಾಗಿ ಎಲ್ಲ ತುಳಿದಾಡ್ತಾರೆ, ಒಳಗೆಲ್ಲ ತುಳ್ಕೊಂಡು ಹಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಬಾಗಿಲು ಎದುರಿಗೆ ಹಾಕೋಲ್ಲ, ತುಳಸಿ ಗಿಡದ ಮುಂದೆ ಹಾಕ್ತೀನಿ ಸ್ವಲ್ಪ ಚಿಕ್ಕದಾಗಿ. ಇವಾಗ ಹೂವು ಎಲ್ಲ ಇಡ್ತಾಯಿದ್ದೀನಿ. ಈ ಥರ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತವೆ ಇದು. ಪೂಜೆಗೆಲ್ಲ ಇಟ್ಟರೆ ದುಂಡು ಮಲ್ಲಿಗೆ ಹೂವು 7 ಸುತ್ತಿಂದು ಇದು. ಮತ್ತು ಇದು ಒಂದು ಅಷ್ಟಲಕ್ಷ್ಮಿ ಗಿಡ ಹಾಕ್ಕೊಂಡಿದ್ದೀನಿ ಮನೆ ಹತ್ರ. ಇದು ತುಂಬ ಚೆನ್ನಾಗಿ ಬಂತು. ಅಂದರೆ ಡಿಸೆಂಬರ್ ಟೈಮಲ್ಲಿ ಎಲ್ಲ ಎಲೆ ಎಲ್ಲ ಒಣಗಿ ಹೋಗಿತ್ತಿದ್ದು. ನಾನು ಯಾಕೆ ಇದು ಒಣಗೋಯ್ತು, ನೀರು ಜಾಸ್ತಿ ಆಯ್ತೇನೋ ಅಂತ ಅನ್ಕೋತಾ ಇದ್ದೆ. ಬಟ್ ಮತ್ತೆ ಚಿಗುರುತ್ತಿದ್ದು, ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂತಿದ್ದು. ಸುಮ್ಮನೆ ಒಂದು ಗೇಣಷ್ಟು ತೊಗೊಬಂದು ಇಟ್ಟಿದ್ದು, ತುಂಬಾ ಚೆನ್ನಾಗಿ ಬಂತು. ಜೊತೆಗೆ ನಾನು ಒಂದು ಅಡಿಕೆ ಗಿಡ ಇಟ್ಕೊಂಡಿದ್ದೀನಿ ಮನೆ ಹತ್ರ, ಅದಕ್ಕೂ ಕೂಡ ಪೂಜೆ ಮಾಡ್ತೀನಿ ಡೈಲಿ. ಅಡಿಕೆ ಗಿಡಕ್ಕೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಡಿಕೆ ಗಿಡ ಮತ್ತು ವೀಳ್ಯದೆಲೆ ಗಿಡ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಅದಕ್ಕೆ ಅಂತಲೇ ಫಸ್ಟ್ ಅಡಿಕೆ ಗಿಡ ಇಟ್ಟು ಇದು ಸ್ವಲ್ಪ ಬೆಳೀಲಿ, ಆಮೇಲೆ ವೀಳ್ಯದೆಲೆದು ಹತ್ಕೊಳ್ಳೋಣ ಅಧ್ಯಯನ ಇದ್ರ ಬುಡಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇದು ಬಾಗಿಲು ಮತ್ತು ತುಳಸಿ ಪೂಜೆ ಎಲ್ಲ ಮುಗಿಸ್ದೆ. ನನ್ನ ಮಗ ಹೂವು ಏರಿಸ್ತಾ ಇದ್ದೆ. ಇನ್ನೂ ನಿಧಾನಕ್ಕೆ ಏರ್ಸಪ್ಪ ಅಂತ ಹೇಳ್ಬಿಟ್ಟು ನಾನು ಕಿಚನಿಗೆ ಬಂದೆ. ನನ್ನ ಮಗಳು ಎದ್ದ ತಕ್ಷಣ ಕೇಳಿದಮ್ಮ ಯಾಕೆ ಇವತ್ತು ಟೀ ಮಾಡಿಲ್ವಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವಳು ಎದ್ದೋಳೋ ಅಷ್ಟರಲ್ಲಿ ನಾನು ಟೀ ಮಾಡಿರ್ತಿದ್ದೆ. ಇವತ್ತು ಅವಳು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ಲು, ಹಾಗಾಗಿ ಇನ್ನೂ ಮಾಡಿಲ್ಲ ಅಂದಿದ್ದಕ್ಕೆ ಯಾಕಮ್ಮ ಇವತ್ತು ಲೇಟು ಅಂತ ಕೇಳ್ತಾ ಇದ್ಲು. ನಾನು ಎದ್ದೋಳೋದು ಲೇಟ್ ಆಯ್ತು ಇವತ್ತು ಅಂತ ಅಂದಿದ್ದಕ್ಕೆ ಮತ್ತೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಗಂಜಿ ಏನೂ ಮಾಡ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಲೇಟಾಗಿಯೇ ಎದ್ವಿ. 6 ಗಂಟೆ ಆಗಿತ್ತು ಇವತ್ತು ಎದ್ದೋಳೋದು, ಹಾಗಾಗಿ ಗಂಜಿ ಏನೂ ಮಾಡಲಿಲ್ಲ. ಬೇಗ 5 ಗಂಟೆ 5:15ಗೆಲ್ಲ ಎದ್ದರೆ ಗಂಜಿ ಕೂಡ ಮಾಡ್ತೀನಿ. ಇವತ್ತು ಗಂಜಿ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟು ಟೀಗೆ ಇಟ್ಟೆ. ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಮಾಡಿಕೊಟ್ಟು ಆಮೇಲೆ ಅವರು ಸ್ನಾನಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಹಾಲು ಹಾಕಿಲ್ಲ. ನಾನು ಫಸ್ಟು ನೀರು ಮತ್ತು ಸಕ್ಕರೆ, ಟೀ ಪುಡಿ ಹಾಕ್ಬಿಟ್ಟು ಕುದಿಸ್ಕೊಂಡು ಆಮೇಲೆ ಹಾಲು ಹಾಕ್ಕೊಳ್ತೀನಿ. ಹಾಲು ಹಾಕ್ಬಿಟ್ಟು ಒಂದು ಕುದಿ ಬರ್ಸ್ಕೊಂಡು ಆಮೇಲೆ ಸೋಸ್ಕೊಳ್ತೀನಿ ಅಷ್ಟೇ. ನಮ್ಮಮ್ಮ ಹೆಂಗೆ ಮಾಡ್ತಾರೆ ಅಂದರೆ ಹಾಲು, ಸಕ್ಕರೆ, ನೀರು, ಟೀ ಪುಡಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುದಿಸ್ತಾರೆ. ನನಗೆ ಅದು ಇಷ್ಟ ಆಗೋದಿಲ್ಲ. ನಾನು ಮಾಡೋ ಟೀ ನಮ್ಮಮ್ಮಂಗೆ ಇಷ್ಟ ಆಗೋಲ್ಲ, ನಮ್ಮಮ್ಮ ಮಾಡೋದು ನನಗಿಷ್ಟ ಆಗೋಲ್ಲ. ಹಾಗೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋಲ್ಲ ಆ ಥರ ಮಾಡಿದ್ರೆ. ಫಸ್ಟು ನೀರು, ಸಕ್ಕರೆ ಹಾಕ್ಬಿಟ್ಟು ಕುದಿಸಿ ಆಮೇಲೆ ಲಾಸ್ಟಲ್ಲಿ ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಏಲಕ್ಕಿ ಹಾಕ್ಬಿಟ್ಟು ಮತ್ತು ಟೀ ಕುಡಿದ್ಬಿಟ್ಟು ಎಲ್ರಿಗೂ ಟೀ ಕೊಟ್ಟು ನಾನಿವಾಗ ಚಪಾತಿಗೆ ಹಿಟ್ಟು ಕಲಸಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊತೀನಿ. ನನಗೆ ಮದುವೆ ಆದ ಹೊಸರಲ್ಲಿ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಅಂದರೆ ಕಲಿಸ್ತಾ ಇದ್ದೆ, ಎಣ್ಣೆ ಹಾಕಿ ನಾದ್ತಾ ಇರಲಿಲ್ಲ ನಾನು. ಸುಮ್ಮನೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಂಗೆ ಹೊಸಿತಾ ಇದ್ದೆ. ಅದು ಅರ್ಗಲ್ಲೆಲ್ಲ ಸೈಡಲ್ಲಿ ಒಂಥರ ಕಿತ್ತೋದಂಗೆ ಆಗ್ತಾಯಿದ್ವು. ಯಾಕೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆಮೇಲೆ ಸ್ವಲ್ಪ ವರ್ಷಗಳು ಕಳೀತಾ ಗೊತ್ತಾಯಿತು. ಎಣ್ಣೆ ಹಾಕಿ ಈ ಥರ ಸ್ವಲ್ಪ ನಾದ್ಬಿಟ್ಟು ಮಿದ್ದು ಇಟ್ಟರೆ ನೆನ್ಕೊಳ್ಳುತ್ತೆ. ಆಮೇಲೆ ಹೊಸಿಬೇಕಾದ್ರೆ ಒಂದು ಸರಿ ಮಿತ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ. ಇವಾಗ ತುಂಬ ಚೆನ್ನಾಗಿ ಬರುತ್ತೆ.
ಇವಾಗ ಎಲ್ಲಾನು ಕಲಿತಾ ಇದ್ದೀನಿ ನಾನು ಕೂಡನು. ಫಸ್ಟ್ ಗೊತ್ತಿರಲಿಲ್ಲ ಮದುವೆ ಆದ ಹೊಸದ್ರಲ್ಲಿ ಏನೂ ಅಡುಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಇವಾಗ ಕಾಳೆಲ್ಲ ನೆನೆಸಿಟ್ಟಿದ್ದೆ. ಎಲ್ಲ ಚೆನ್ನಾಗಿ ನೆಂದಿದ್ದಾವೆ. ಇವಾಗ ಇವನ್ನ ಒಂದು ಕುಕ್ಕರ್‌ಗೆ ಹಾಕ್ಬಿಟ್ಟು ಫಸ್ಟು ಕೂಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್‌ಗೆ ನೆನೆಸಿರೋಂಥ ಕಾಳುಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಮತ್ತು ಕಡಲೆಕಾಳು, ಬಟಾಣಿ, ಸ್ವಲ್ಪ ಕಬ್ಬು ಕಡಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಇದು 2 ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ತವೆ ಕಾಳು. ಒಂದು ಕಡೆ ಕುಕ್ಕರ್‌ಗೆ ಕಾಳು ಹಾಕಿಟ್ಬಿಟ್ಟು ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಕೊಳ್ತಾ ಇದ್ದೆ. ಕಾಯಿ ತುರಿದ್ಬಿಟ್ಟು ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡ್ತಾಯಿದ್ಲು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಳೆ. ನಂತರನೇ ಹೂವು ಎಲ್ಲ ಜೋಡಿಸ್ಬಿಟ್ಟು, ಹೂವು ಇಲ್ಲ ಅಂತಂದರೆ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ನಮ್ಮದ್ರಲ್ಲೇ ಇತ್ತು ಮಲ್ಲೆ ಹೂವು. ಹಾಗಾಗಿ ಎಲ್ಲ ಕಟ್ಬಿಟ್ಟು ದೇವ್ರಿಗೆ ಹಾಕ್ಬಿಟ್ಟು ಕಳಶಕ್ಕೂ ಸ್ವಲ್ಪ ಹೂವು ಇಟ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ಲು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳು ಪೂಜೆ ಎಲ್ಲ ಮಾಡಿದ್ಲು. ನಾನು ಕುಕ್ಕರ್ ಕೊಡೋಕೆ ಹೋಗಿತ್ತು. ತರಕಾರಿ ಎಲ್ಲ ಹಚ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಇಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಾಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು, ಇದು ಒಂದು 70% ಫ್ರೈ ಆದ ನಂತರ ನಾನು ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಹಚ್ಚಿ ಹಾಕೋದಿಲ್ಲ, ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಹಾಗಾಗಿ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಥರ ಒಂದು ಸರಿ ಫ್ರೈ ಮಾಡಿಕೊಂಡು, ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆಯೇ ಒಂದು ಅರ್ಧ ಸ್ಪೂನು ಇಂಗು, ಹಾಗೆಯೇ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸರಿ ಡ್ರೈ ಮಿಕ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡ್ಕೊಂಡು ನಂತರ ಬೇಯಿಸ್ಕೊಂಡಿರೋಂಥ ಕಾಳುಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಾಳು ಹಾಕ್ಕೊಂಡು ಇದು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಳ್ತೀನಿ. ತುಂಬಾ ಸಿಂಪಲಾಗಿ ಆಗುತ್ತೆ. ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ನನ್ನ ಮಗಳು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಈ ಥರ ಸಿಂಪಲಾಗಿ ಮಾಡ್ಕೊಳ್ತೀನಿ, ಇಷ್ಟಪಟ್ಟು ತಿಂತಾರೆ. ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಇದು ಒಂದು ಸರಿ ಒಂದು ಕುದಿ ಬಡಿಸ್ಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಇಷ್ಟೇ. ತುಂಬ ಸಿಂಪಲಾಗಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು. ಈ ಥರ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ಇಷ್ಟಪಡೋದಿಲ್ಲ. ಹಾಗಾಗಿ ಇದು ಒಂದು ಕುದಿ ಬಡಿಸ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ. ಇದು ಸ್ವಲ್ಪ ಗಟ್ಟಿಯಾಗಿ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ನೀರಿನಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೀರು ಸಮೇತ ಹಾಕ್ಬಿಟ್ಟು ಪಲ್ಯ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದ. ಅಂದರೆ ನಾನು ಬ್ರಷ್ ಮಾಡಿಸಿ ಮುಖ ತೊಳೆದು ಬರ್ತೀನಿ, ಅವನು ಆಮೇಲೆ ಸ್ವಲ್ಪ ನೀರಿಲ್ಲ ಒಯ್ಕೊಂಡು ಬರ್ತಾನೆ. ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಂಡೇ ಇವನಿಗೆ ಸ್ನಾನ ಮಾಡಿಸ್ದೆ ನಾನು. ಆಮೇಲೆ ಬಟ್ಟೆ ಹಾಕ್ಕೊಳ್ಳೋ ಅಂತಂದರೆ, ಅಮ್ಮ ಇದು ಹಾಕ್ಕೊಳಕ್ಕೆ ಬರ್ತಿಲ್ಲ ಹಾಕು ಅಂದ. ಆಮೇಲೆ ಹಠ ಮಾಡ್ತಿದ್ದ, ಅಮ್ಮ ಇವತ್ತು ಅಯ್ಯ ಮೂವಿ ಬರುತ್ತೆ ದರ್ಶನ್ದು, ನಾನು ಮೂವಿ ನೋಡಬೇಕು 1 ಗಂಟೆಗೆ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ತೀಗ ಮುಚ್ಕೊಂಡು ನಡಿಯಲ್ಲಿ ನಿಮ್ಮ ಅಪ್ಪ ಅಂದರೆ ಬೈತಾರೆ ಅನ್ಕಿ, ಇಲ್ಲಮ್ಮ ನಾನು ಹೋಗಲ್ಲ ಇವತ್ತು, ನಾನು ಮೂವಿ ನೋಡ್ಬೇಕು ನಾನು ಅಂತ ಅಂದ. ಹಾಗಾಗಿ ನಾನು ಬೈತಾ ಇದ್ದೆ, ನಿಂಗೆ ಸಂಜೆ ಬಂದಮೇಲೆ ಫೋನಲ್ಲಿ ಹಾಕ್ಕೊಡ್ತೀನಿ ನೋಡಿ ಬಂತೆ, ಇವಾಗ ಸ್ಕೂಲ್ಗೆ ಹೋಗು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಅಂದ. ಆವಾಗ ಅವನಿಗೆ ರೆಡಿ ಮಾಡಿದೆ, ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ತಲೆ ಬಚ್ಚುತ್ತಾ ಇದ್ದೆ. ಸ್ವಲ್ಪ ವಿಭೂತಿ ಕೂಡ ಇಡ್ತೀನಿ ಅವನಿಗೆ. ಹಾಗಾಗಿ ಹೇಳೋದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೊರಟ. ಸ್ವಲ್ಪ ಹೊತ್ತು ಹತ್ತ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು, ಮೂವಿ ನೋಡಲೇಬೇಕು ನಾನು ಇವತ್ತು ಅಂತ ಹೇಳಿ ಅಳ್ತಾ ಇದ್ದ. ಆಮೇಲೆ ಇವಳಿಗೆ ತಲೆ ಬಾಚೋಣ ಅಂತ ಹೇಳ್ಬಿಟ್ಟು ಬಂದೆ. ತಲೆ ಬಾಚ್ಬಿಟ್ಟು ಆಮೇಲೆ ಚಪಾತಿ ಒಸೆಯೋಣ ಅಂತ ಹೇಳ್ಬಿಟ್ಟು ಒಂದೇ ಸಾರಿ ಇವ್ರಿಗೆ ರೆಡಿ ಮಾಡಿಬಿಟ್ರೆ ಆಮೇಲೆ ಚಪಾತಿ ವಸ್ತು ಹಾಕ್ಕೊಟ್ರೆ ಅವ್ರು ತಿನ್ಕೋತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೆನ್ನೆ ಸಾಯಂಕಾಲ ಎಣ್ಣೆ ಹಚ್ಚಿದ್ದೆ ತಲೆಗೆ. ಹಾಗಾಗಿ ತಲೆ ಏನು ಬಾಚಿರಲಿಲ್ಲ. ಎಣ್ಣೆ ಹಚ್ಚಿದ ತಕ್ಷಣ ನಾನು ತಲೆ ಬಾಚೋಕ್ಕೆ ಹೋಗಲ್ಲ, ಸುಮ್ಮನೆ ಒಂದು ರಬ್ಬರ್ ಕಟ್ಬಿಟ್ಟು ಬಿಡ್ತೀನಿ. ತಲೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಎಣ್ಣೆ ಹಾಕಿದ್ದಾಗ. ಹಾಗಾಗಿ ಕಟ್ಟಿಬಿಟ್ಟಿದ್ದೆ. ಇವಾಗ ತಲೆ ಬಾಚೋಣ ಅಂತ ಹೇಳ್ಬಿಟ್ಟು ಎಡ್ಜಡೆ ಹಾಕಬೇಕಲ್ಲ, ಹಾಗಾಗಿ ಇಷ್ಟು ದಿನ ಗ್ರೀನ್ ಟೇಪ್ ಹಾಕ್ಕೊಂಡು ಹೋಗ್ತಾಯಿದ್ಲು. ಇವಾಗ ನಾನು ಈ ಥರ ಕೇಸರಿ ಕಲರ್ ಟೇಪು ಹೇಳಿದ್ದಾರೆ ಇವಾಗ 8th ಸ್ಟ್ಯಾಂಡರ್ಡ್ಗೆ, ಅಂದರೆ 8ನೇ ಕ್ಲಾಸ್ವರೆಗೆ ಕೇಸರಿ, 9ನೇ ಕ್ಲಾಸ್ವರೆಗೆ ಬಿಳಿದು, ಮತ್ತು SLC ಅವ್ರಿಗೆ ಗ್ರೀನ್ ಕಲರು, ಈ ಥರ ಕೇಸರಿ, ಬಿಳಿ, ಹಸಿರು ಈ ಥರ ಹಾಕ್ಕೊಂಡು ಬನ್ನಿ ಅಂತ ಹೇಳಿದಾರಂತೆ. ಹಾಗಾಗಿ ಇವಳು ಇವಾಗ 8th ಅಲ್ವಾ, ಹಾಗಾಗಿ ಕೇಸರಿ ಕಲರ್ ತರಿಸಿದ್ವಿ. ಇವಳಿಗೆ ತಲೆ ಬಾಚ್ಬಿಟ್ಟು ಇವಳಿಗೆ ರೆಡಿ ಮಾಡಿ ಆಮೇಲೆ ಸ್ವಲ್ಪ ದುಂಡ್ಮಲ್ಗೆ ಹೂವು ಏರ್ಸಿದ್ನಲ್ಲ ನನ್ನ ಮಗ, ಅದನ್ನು ಇವಳಿಗೆ ಮುಡ್ಸಿ ಕಳ್ಸೋಣ ಅಂತ. ಅಮ್ಮ ಬೇಡ ಕಣಮ್ಮ ತಲೆ ಭಾರ ಆಗುತ್ತೆ ಅಂತ ಅಂದ್ಲು. ಇವತ್ತು ಒಂದಿನ ಏರ್ಸಿರೋ ತಪ್ಪಿ ಮುಡ್ಕೊಂಡು ಹೋಗು, ನಾಳೆಯಿಂದ ಏನು ಬೇಡ ಪೂಜೆಗೆ ಮಾತ್ರ ಇಡೋಣ ಅಂತಂದೆ.
ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರೆಡಿ ಮಾಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ಲ ಎಣ್ಣೆ ಹಾಕಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಇದನ್ನೊಂದು ಸರಿ ಈ ಥರ ನಾದ್ಬಿಟ್ಟು ಈ ಥರ ಕೈಯಲ್ಲಿ ಈ ಥರ ಕುಟ್ಟಿದ್ರೆ ಒಂದು ಹದಕ್ಕೆ ಬರುತ್ತೆ ಇದು ಸಾಫ್ಟಾಗಿ. ಹಂಗಾಗಿ ಈ ಥರ ಮಾಡಿಬಿಟ್ಟು ಒಂದು 6 ಉಂಡೆ ಹಾಕ್ಕೊಳ್ಳೋಣ. ಫಸ್ಟ್ ಉಂಡೆ ಹಾಕ್ಬಿಟ್ಟು ಮಕ್ಳಿಗೆ ಪೂರ್ತಿ ವಸ್ತು ಹಾಕ್ಕೊಡೋಣ ಅವ್ರಿಗೆ, ಕಳಿಸ್ಬಿಟ್ಟು ಆಮೇಲೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಬಸ್ಸಿಗೆ ಹೋಗ್ತಾರೆ. ಹಾಗಾಗಿ ಇವ್ರಿಗೆ ಪೂರ್ತಿ ಒಂದು 6 ಉಂಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನಮ್ಮ ಮನೆಯವರು ಹೊಲ್ತಕ್ಕೆ ಹೋಗೋರೆ, ಅವ್ರು ಬಂದಮೇಲೆ ಹಾಕ್ಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಮಗ ಅಮ್ಮ ನನಗೂ ಕೊಡು ಚಿಕ್ಕದಾಗಿ ನಾನು ಹೊಸಿತೀನಿ ಅಂದ. ಅವನಿಗೊಂದು ಚಿಕ್ಕದು ಒಂದು ಉಂಡೆ ಕೊಟ್ಟು ಈ ಥರ ಚಪಾತಿ ಹಿಟ್ಟು ಕಲಿಸ್ದಾಗ ನಾನು ಸ್ವಲ್ಪ ಜಾಸ್ತಿನೇ ಕಲಿಸ್ಕೋಬೇಕು. ನನ್ನ ಮಗ ಆಟ ಆಡೋದಕ್ಕೆ ಸ್ವಲ್ಪ ತಗೊಳ್ತಾನೆ, ವೇಸ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡಿರ್ತೀನಿ. ನಂತರ ಒಂದು 6 ಉಂಡೆ ಹಾಕ್ಕೊಂಡು ಈ ಥರ ಹೊಸಿತಾ ಇದ್ದೀನಿ. ಗ್ಯಾಸ್ ಸ್ಟವ್ ಕೆಳಗಿಟ್ಕೊಂಡು ನಾನು ಚಪಾತಿ, ದೋಸೆ, ರೊಟ್ಟಿ ಮಾಡ್ಬೇಕಾದ್ರೆ ಈ ಥರ ಸ್ಟವ್ ಕೆಳಗಿಟ್ಕೋತೀನಿ. ಯಾಕಂದರೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಈ ಥರ ಸ್ಟವ್ ಕೆಳಗಿಟ್ಬಿಟ್ಟು ಹೆಂಚು ಕೂಡ ಇಟ್ಟಿದ್ದೆ. ಹೆಂಚು ಕಾಯೋಷ್ಟರಲ್ಲಿ ಒಂದು ಹೊಸ್ಬಿಟ್ಟು ಹಾಕಿದ್ರೆ ಒಂದು ಬೇಯೋಷ್ಟರಲ್ಲಿ ಇನ್ನೊಂದು ಹೊಸ್ಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ಸ್ಟವ್ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಹೆಂಚು ಕಾಯೋಷ್ಟರಲ್ಲಿ ಹೊಸ್ಕೊಳ್ತಾ ಇದ್ದೆ. ಒಂದು ಚಪಾತಿ ವಸ್ತು ಅದು ಬೇಯಿಸೋಷ್ಟರಲ್ಲಿ ಇನ್ನೊಂದು ವಸ್ತು ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಹೆಂಚು ಕಾದಿತ್ತು, ಎಣ್ಣೆ ಸವರ್ಬಿಟ್ಟು ಹೊಸ್ತಿರೋಂಥ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಪಲ್ಯ ತೆಗೆದಿಟ್ಟಿದೆ ತಟ್ಟೆಗೆ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾನು ಚಪಾತಿ ಆ ವಸ್ತು ಬೇಯಿಸೋಷ್ಟರಲ್ಲೇ ಅವ್ರ ಪಲ್ಯನೇ ಅರ್ಧ ಖಾಲಿ ಮಾಡ್ಕೊಂಡಿದ್ರು. ಚೆನ್ನಾಗಿದೆ ಅಮ್ಮ, ಟೇಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಪಲ್ಯಗಳೇನು ನಾನು ಮಾಡಿದಾಗ ಅಮ್ಮ ಟೇಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಚಪಾತಿ ಹಾಕೋಕ್ಕೆ ಮುಂಚೆನೇ ಅರ್ಧ ಖಾಲಿ ಮಾಡಿರ್ತಾರೆ. ಬೇಗ ಕೊಡಮ್ಮ ಹೊಟ್ಟೆ ಹಶ್ವಾಗ್ತೈತೆ ಅಂತ ಕೇಳ್ತಾಯಿದ್ರು. ಯಾಕಂದರೆ ಈ ಥರ ರೊಟ್ಟಿ ಚಪಾತಿ ಮಾಡಿದಾಗ ಮಾತ್ರ ಹಶ್ವಾಗ್ತಿದೆ ಅಂತಾರೆ. ರೈಸ್ ಐಟಮ್ ಮಾಡಿದಾಗ ಕೇಳೋದೇ ಇಲ್ಲ, ಬೇಡ ಅಂತ ಹಠ ಮಾಡ್ತಾರೆ. ಬಲವಂತ ಮಾಡಿ ತಿನ್ನಿಸ್ಬೇಕು. ನಾನು ಈ ಥರ ಚಪಾತಿ ಹಾಕ್ಬಿಟ್ಟು ಒಂದು ಸರಿ ಸ್ವಲ್ಪ ಎಣ್ಣೆ ಸವರ್ಕೊಳ್ತೀನಿ. ಜಾಸ್ತಿ ಎಣ್ಣೆ ಹಾಕಲ್ಲ, ನಮ್ಮ ಮನೆಯವ್ರು ಬೈತಾರೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು, ಅದು ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಜಾಸ್ತಿ ಹಾಕಲ್ಲ, ಸುಮ್ಮನೆ ಈ ಥರ ಎಣ್ಣೆ ಸವರೋ ಬ್ರಷಲ್ಲಿ ಸ್ವಲ್ಪ ಸವರ್ಬಿಟ್ಟು ಈ ಥರ ಒಂದು ಚಪಾತಿ ಬೇಯೋಷ್ಟರಲ್ಲಿ ಇನ್ನೊಂದು ಚಪಾತಿ ಹೊಸ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ನಮ್ಮ ಮನೆಯವರಿದ್ದರೆ ನಾನು ಹೊಸ್ಕೊಡ್ತೀನಿ, ಅವ್ರು ಬೇಯಿಸ್ತಾರೆ. ಇವಾಗ ಅವ್ರು ಇಲ್ವಲ್ಲ, ಒಬ್ಬಳೇ ಮಾಡಬೇಕಲ್ಲ. ಹಾಗಾಗಿ ಈ ಥರ ಸ್ಟವ್ ಕೆಳಗಿಟ್ಕೊಂಡು ಮಾಡ್ತೀನಿ, ಬೇಗನೆ ಆಗುತ್ತೆ. ಒಂದು ಬೇಯೋಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಹೊಸ್ತಿದ್ದೆ, ಎಣ್ಣೆ ಸವರ್ಬಿಟ್ಟು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಳು ಪೂರ್ತಿ ಹಾಕ್ಕೊಳ್ಳೋಣ, ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಕ್ಳಿಗೆ ತೆಗೆದಿಟ್ಟಿದ್ದೆ. ಅವ್ರ ಪಲ್ಯ ಅವೆಲ್ಲ ತಟ್ಟೆಗೆ ಹಾಕಿದ್ದು ಅರ್ಧ ಖಾಲಿ ಮಾಡಿದ್ಲು ನನ್ನ ಮಗಳು. ಮತ್ತು ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಟಿ ವಿ ಹಾಕೊಂಡು ಕುಂತಿದ್ರು. ಟಿ ವಿ ನೋಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಫೋನ್ ಕೊಡಮ್ಮ ಅಂದರು. ಫೋನ್ ಕೊಡಲ್ಲ ಅಂತ ಬೈದಿದ್ದಕ್ಕೆ ಟಿ ವಿ ಹಾಕೊಂಡು ಕುಂತಿದ್ರು. ಟಿ ವಿ ನೋಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಕಳನ್ನ ಕಳಿಸಿ ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಚಪಾತಿ ಹಾಕ್ಕೊಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಎತ್ತಿಟ್ಬಿಟ್ಟು ಮತ್ತೆ ಹೋಗಿ ಮಗ್ ಬಿಡಿಸ್ಕೊಂಬಂದೆ. ಮಗ್ ಬಿಡ್ಸೋಕೆ ಹೋಗೋವಾಗ ಫೋನ್ ತಗೊಂಡೋಗಿರಲಿಲ್ಲ, ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿದ್ದೆ, ಚಾರ್ಜ್ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಗಿ ಮಗ್ ಬಿಡಿಸ್ಕೊಂಬರೋಷ್ಟರಲ್ಲಿ 2:30 ಆಯಿತು. 1/4 kg ಸಿಗುತ್ತೆ, ಒಂದು 250 270 ಗ್ರಾಮ್ ಸಿಗುತ್ತೆ. ಒಬ್ಬಳೇ ಬಿಡಿಸ್ದೆ ಇಷ್ಟುನು. ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಹೊಲ್ದ ಹತ್ರಕ್ಕೆ ಹೋಗಿದ್ರಲ್ಲ. ಹೊಲ್ದ ಹತ್ರ ಏನೋ ಗೇಮೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಾಗಾಗಿ ನಾನು ನೋಡ್ತಾ ಇರ್ಬೋದು 270 ಗ್ರಾಮ್ ಆಗಿದೆ. ಇಲ್ಲೇ ಊರಲ್ಲೇ ಕೊಡ್ತೀವಿ, ಮಾರಾಟಕ್ಕೆ ಹೋಗ್ತಾರಲ್ಲ ಹೂವು ಮರಕ್ಕೆ, ಅವ್ರು ತಗೊಳ್ತಾರೆ. ಹಾಗೆ ನಾನು ಸ್ವಲ್ಪ ಇಡ್ಸ್ಕೊಂಡಿದ್ದೆ ಮನೆಗೆ ಮೊಗ್ಗು. ಅದನ್ನು ನನ್ನ ಮಗ್ಳಿಗೆ ಮುಡ್ಕೊಳ್ಳೋಕ್ಕೂ ಮತ್ತು ಪೂಜೆಗಾಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟುತ್ತಾ ಇದ್ದೆ. ಎಲ್ಲನೂ ಕಳಿಸಲ್ಲ, ಮನೆಗೆ ಸ್ವಲ್ಪ ಇಡ್ಸ್ಕೊತೀನಿ ಬೇಕು ಅಂದರೆ. ಇಲ್ಲ ಬೇಡ ಅಂತ ಅನಿಸಿದ್ರೆ ಒಟ್ಟು ಎಲ್ಲ ಕೊಟ್ಬಿಡ್ತೀನಿ. ಪೂಜೆಗೆ ಮತ್ತು ಮಗ್ಳಿಗೆ ಮುಡ್ಕೊಳಕ್ಕಿರಲಿ ಅಂತ ಹೇಳ್ಬಿಟ್ಟು ಇಷ್ಟು ಕಟ್ಟಿಟ್ಟಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.